ಜೀವ ನಿನಗಾಗಿ ಮುಂದುವರಿದ ಭಾಗ 45. ಐಶ್ವರ್ಯ ಮತ್ತು ಅಭಿಷೇಕ್ ರವರು ಅಗಸ್ತ್ಯನ ರೂಮಿನ ಹತ್ತಿರ ಬಂದು ಇನ್ನೇನು ಅವನ ರೂಮಿನ ಒಳಗಡೆ ಹೋಗಬೇಕು. ಅಷ್ಟರಲ್ಲಿ ನೀಲಮರವರು ತಮ್ಮ ಮಗಳನ್ನು ತಡೆದು, ಐಶ್ವರ್ಯ, ನೀವಿಬ್ರು ಇಲ್ಲೇನು ಮಾಡ್ತಾ ಇದ್ದೀರಾ? ಅಮ್ಮ, ಅದು ಅಗಸ್ತ್ಯನ್ಗೆ ಹುಷಾರಿಲ್ಲಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಷ್ಟು ಹೊತ್ತಲ್ಲ ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಅವ್ನು ಮಲ್ಕೊಳ್ಳಿ ಬಿಡು. ನೀವಾಗ ಎಲ್ಲಿಂದ ಹೊರಡಿ? ಅಮ್ಮ, ಇಲ್ಲಿ ತನಕನೇ ಬಂದಿದ್ದೀವಿ, ನೋಡ್ಕೊಂಡೇ ಹೋಗ್ತೀವಿ. ಏನು ಬೇಕಾಗಿಲ್ಲ, ಇಬ್ರು ಇಲ್ಲಿಂದ ನಡೀರಿ. ಅವನಿಗೆ ತಲೆನೋವು ಅಂತ ಮಲ್ಕೊಂಡಿದ್ದಾನೆ, ಅವ್ನ ನಿದ್ದೆನ ಹಾಳು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳುತ್ತಾ ಬಲವಂತವಾಗಿ ಅವರನ್ನು ಅಲ್ಲಿಂದ ಕಳುಹಿಸಿದರು. ನಂತರ ಅವರು ಕೂಡ ತಮ್ಮ ರೂಮಿಗೆ ಹೋದರು. ಆಗ ಆದ್ಯ ಮಲಗಲು ರೆಡಿಯಾಗುತ್ತಿದ್ದಳು. ಅವಳ ಹತ್ತಿರ ಹೋದ ಅವರು, ಅಗಸ್ತ್ಯನ್ಗೆ ಏನಾಗಿದೆ? ಅಜ್ಜಿ, ಅವನಿಗೆ ತಲೆನೋವು ಅಂತ ಆಗ್ಲೇ ಹೇಳಿದೆ ಅಲ್ವಾ? ನನ್ನ ಹತ್ರ ಸುಳ್ಳು ಹೇಳಕ್ಕೆ ಹೋಗ್ಬೇಡ, ನನಗೆಲ್ಲ ಗೊತ್ತಿದೆ. ಅವರ ಮಾತು ಕೇಳಿ ಭಯಗೊಂಡವಳು, ಏನ್ ಗೊತ್ತಿದೆ ಅಜ್ಜಿ? ಅಗಸ್ತ್ಯಾಗೆ ಕುಡಿದುಕೊಂಡು ಬಂದಿದ್ದಾನೆ. ಹಾಗೂ ಕುಡಿದಿದ್ದಾನ? ಯಾರು ಹೇಳಿದ್ರು ನಿಮ್ಗೆ ಅಜ್ಜಿ? ಸುಮ್ಮನೆ ನನ್ನ ಎದುರು ನಾಟಕ ಮಾಡಬೇಡ, ಸುಳ್ಳು ಹೇಳಿದ್ರೆ ಹಿಡಿದು ಬಾರಿಸ್ಬಿಡ್ತೀನಿ ಅಂತ ಹೇಳಿ ಅವಳಿಗೆ ಹೊಡೆಯಲು ಕೈ ಎತ್ತಿದರು. ಆಗ ಅವಳು ಗಾಬರಿಗೊಂಡು, ಅಜ್ಜಿ ಹೊಡೆಬಿಡಿ, ಹೇಳ್ತೀನಿ. ಸರಿ ಹೇಳು, ಎಲ್ಲ ನಿಜಾನೇ ಹೇಳಬೇಕು, ಇಲ್ಲಾಂದ್ರೆ ಗೊತ್ತಲ್ವಾ ನಾನು ಏನು ಮಾಡ್ತೀನಿ ಅಂತ. ಅಜ್ಜಿ, ಕಾಲೇಜಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಅವಳು ಪ್ರಿನ್ಸಿಪಾಲ್ ಮಗಳು. ಸರಿ ಇಲ್ಲ ಅವಳು. ಅಗೋ ಜೊತೆ ಪ್ರೀತಿಯ ನಾಟಕ ಮಾಡಿ ಅವನನ್ನು ಅವಳ ಬಳಿಗೆ ಬೀಳಿಸ್ಕೊಂಡಿದ್ದಾಳೆ. ಅವಳು ಸರಿ ಇಲ್ಲ ಅಂತ ನಾವು ಎಷ್ಟೇ ಹೇಳಿದ್ರು ಕೂಡ ಅವಳು ಕೇಳಕ್ಕೆ ರೆಡಿ ಇಲ್ಲ. ನಿನ್ನ ಅವಳೇ ಇವನಿಗೆ ಕುಡಿಸಿದ್ದು ಅಂತ ಹೇಳುತ್ತಾ ಹಿಂದೆ ನಡೆದಿದ್ದ ಘಟನೆಗಳನ್ನೆಲ್ಲ ಕೂಲಂಕುಷವಾಗಿ ಅವರಿಗೆ ವಿವರಿಸತೊಡಗಿದಳು. ಅವಳ ಮಾತು ಕೇಳಿ ಶಾಕ್ ಆದವರು, ನೀನು ಹೇಳ್ತಾ ಇದ್ದ ನಿಜನೇನೆ? ಅಗಸ್ತ್ಯ ಇಷ್ಟೊಂದು ಬದಲಾಗಿದ್ದಾನ? ಹ್ಞೂ ಅಜ್ಜಿ, ಅವಳು ಇವನನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟಿದ್ದಾಳೆ. ಯಾರ ಮಾತು ಕೇಳಕ್ಕೆ ಕೂಡ ರೆಡಿ ಇಲ್ಲ ಅವನು. ಕೇಳದೇನು, ನಾನು ಮಾತಾಡ್ತೀನಿ ಅವನ ಜೊತೆ. ನನ್ನ ಮಾತು ಅವನು ಕೇಳ್ತಾನೆ. ಅವ್ನು ನಿಮ್ಮ ಮಾತು ಕೇಳ್ತಾನೆ ಅಂತ ನನಗೆ ಅನ್ಸಲ್ಲ ಅಜ್ಜಿ. 2 ದಿವಸದಲ್ಲಿ ಅವನು ಅವಳಿಗೆ ಪ್ರಪೋಸ್ ಮಾಡ್ತಾನಂತೆ. ಆಗ ಅವಳು ಇವನಿಗೆ ಏನಾದ್ರು ಮಾಡಿಬಿಟ್ರೆ ಕಷ್ಟ. ನೀನೇನು ಹೆದರ್ಕೋಬೇಡ, ನಾನಿದ್ದೀನಲ್ವಾ, ನಾನು ನಾಳೆ ಅವನ ಜೊತೆ ಮಾತಾಡ್ತೀನಿ. ಅವನ ಜೀವನ ಹಾಳಾಗೋಕೆ ನಾನು ಬಿಡಲ್ಲ. ಏನಾದರೂ ಮಾಡಿ ಅಜ್ಜಿ, ಅವನು ಅವಳಿಗೆ ಪ್ರಪೋಸ್ ಮಾಡ್ದಂತೆ ತಡಿಬೇಕು. ನೀನೀಗ ಮಲ್ಕೋ, ನಾಳೆ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಮಲಗಲು ಹೋದರು. ಆದ್ಯ ಕೂಡ ಮಲಗಿಕೊಂಡಳು. ನೀಲಮ್ಮರವರಿಗೆ ಮಲಗಿದರೂ ಕೂಡ ನಿದ್ದೆ ಬರದೆ ಹೋಯಿತು. ಇತ್ತ ತಮ್ಮ ರೂಮಿಗೆ ಬಂದ ಅಭಿಷೇಕ್ ಮತ್ತು ಐಶ್ವರ್ಯರವರು ಮಲಗಲು ಹೋದರು. ಈ ಅಮ್ಮ ಇವಾಗಲೇ ಬರಬೇಕಾ? ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ರೆ ಏನಾಗ್ತಾ ಇತ್ತು ಇವ್ರಿಗೆ? ನಾವು ಆರಾಮವಾಗಿ ಅಗಸ್ತ್ಯನ ನೋಡ್ಕೊಂಡು ಬರ್ಬೋದಿತ್ತು. ಹೋಗ್ಲಿ ಬಿಡು, ನಾಳೆ ನೋಡಿದರಾಯಿತು. ಅತ್ತೆ ಸರಿಯಾಗಿ ಹೇಳಿದ್ದಾರೆ. ಈಗ ನಾವೇನಾದ್ರೂ ಅವ್ನ ರೂಮ್ಗೆ ಹೋಗಿದ್ರೆ ಅವ್ನು ನಿದ್ದೆ ಎಲ್ಲ ಹಾಳಾಗ್ತಾ ಇತ್ತು. ನಿದ್ದೆ ಹಾಳಾಗಿ ಮತ್ತೆ ತಲೆನೋವು ಜಾಸ್ತಿ ಆದ್ರೆ ಕಷ್ಟ ಅಲ್ವಾ? ಅವ್ನಿಗೆ ಏನೂ ಆಗಲ್ಲ, ಅವ್ನು ಸರಿ ಹೋಗ್ತಾನೆ, ನೀನೀಗ ಮಲ್ಕೋ ಅಂತ ಅವರು ಹೇಳಿದಾಗ ಐಶ್ವರ್ಯರವರು ಅವರ ಹತ್ತಿರ ಬಂದರು. ರೀ, ನಿಮ್ಮ ಕೈ ಅಂತ ಹೇಳಿದಾಗ ಅವರು ಕೈಯನ್ನು ಚಾಚಿದರು. ಐಶ್ವರ್ಯರವರು ಅವರ ಕೈ ಮೇಲೆ ತಲೆ ಇಟ್ಟು ಮಲಗಿದರು. ನಿಮ್ಮ ಕೈಯಲ್ಲಿ ಮಲಗಿದಾಗ ಸಿಗುವಷ್ಟು ನೆಮ್ಮದಿ ಬೇರೆ ಎಲ್ಲೂ ಸಿಗಲ್ಲ ಕಣ್ರಿ. ನನಗೆ ಬೇರೆ ಕಡೆ ಮಲಗಿದ್ರೆ ನಿದ್ದೆ ಬರಲ್ಲ, ಆದರೆ ನಿಮ್ಮ ಕೈಯಲ್ಲಿ ತಲೆ ಇಟ್ಟು ಮಲಗಿದ್ರೆ ಗಾಢವಾಗಿ ನಿದ್ದೆ ಬಂದ್ಬಿಡುತ್ತೆ. ನನಗೂ ಅಷ್ಟೇ ಕಣೆ, ನೀನು ಜೊತೆಗಿದ್ರೆ ಮಾತ್ರ ನಿದ್ದೆ ಬರುತ್ತೆ, ಇಲ್ಲ ಅಂದರೆ ಚಪ್ಪಾಯಿ ಅಂದರೆ ನಿದ್ದೆ ಬರಲ್ಲ. ನನ್ನ ಕೊನೆ ಉಸಿರಿರೋರಿಗೆ ಈ ನನ್ನ ಕೈ ನಿನಗೋಸ್ಕರ ಮೀಸಲಿರುತ್ತೆ ಅಂತ ಹೇಳಿ ಅವರನ್ನು ಬಿಗಿಯಾಗಿ ಹಿಡಿದು ಮಲಗಿಕೊಂಡರು. ಅವರ ಬಿಗಿ ಅಪ್ಪುಗೆಯಿಂದ ಐಶ್ವರ್ಯರವರಿಗೆ ಕೂಡಲೇ ನಿದ್ದೆ ಬಂದುಬಿಟ್ಟಿತ್ತು. ಬೆಳಿಗ್ಗೆ 6ರ ಸಮಯ. ಅಗಸ್ತ್ಯನಿಗೆ ಎಚ್ಚರವಾದಾಗ ಎಲ್ಲರೂ ಅವನ ಮುಂದೆ ನಿಂತಿದ್ದರು. ಅವರನ್ನೆಲ್ಲ ನೋಡಿ ಹೆದರಿದ ಅವನು ಕೂಡಲೇ ಎದ್ದು ಕುಳಿತುಕೊಂಡನು. ಏನಾಯ್ತು ನಿಮಗೆಲ್ಲ? ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಈ ರೀತಿ ಎಲ್ಲರೂ ನನ್ನನ್ನು ಸುತ್ತುವರೆದಿದ್ದೀರಾ ಅಂತ ಹೇಳಿದಾಗ ಐಶ್ವರ್ಯರವರು ಅವನ ಹತ್ತಿರ ಬಂದು, ಈಗ ಹೇಗಿದೆ ತಲೆನೋವು? ತಲೆನೋವು ಅಂತ ತೊದಲಿದವನು ಆದ್ಯಳ ಕಡೆ ನೋಡಿದನು. ಅವಳು ಕನ್ಸನ್ನೆಯಲ್ಲೇ ಅವನಿಗೆ ಎಲ್ಲವನ್ನು ತಿಳಿಸಿದಳು. ತಲೆನೋವು ಕಡಿಮೆ ಆಗಿದೆ ಅಮ್ಮ. ಎಕ್ಸಾಮ್ ಟೆನ್ಷನ್ ಅಂತ ಆದ್ಯ ಹೇಳ್ತಾ ಇದ್ಲು. ಎಕ್ಸಾಮ್ಗೆ ಯಾಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಎಷ್ಟಾಗುತ್ತೋ ಅಷ್ಟು ಬರೀ, ಅದನ್ನು ಬಿಟ್ಟು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ.
ಇಲ್ಲಪ್ಪ, ಇನ್ಮೇಲೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲ್ಲ. ಸರಿ ಹಾಗಾದ್ರೆ ಎದ್ದು ಫ್ರೆಶ್ ಆಗು ಅಂತ ಹೇಳಿ ಅವರೆಲ್ಲರೂ ಅಲ್ಲಿಂದ ಹೊರ ನಡೆದರು. ಫ್ರೆಶ್ ಆಗಿ ಬಂದ ಅಗಸ್ತ್ಯ ಬೆಳಗಿನ ಉಪಹಾರ ಮುಗಿಸಿ ವರಾಂಡದಲ್ಲಿ ಕುಳಿತಿದ್ದನು. ಆಗ ಅಲ್ಲಿಗೆ ಬಂದ ನೀಲಮ್ಮರವರು ಅವನ ಪಕ್ಕ ಬಂದು ಕುಳಿತುಕೊಂಡರು. ಏನಜ್ಜಿ, ಇವತ್ತು ನನ್ನ ಜೊತೆ ಬಂದು ಕುಳಿತುಕೊಂಡಿದ್ದೀರಾ? ಯಾಕೆ, ನಾನು ನಿನ್ನ ಜೊತೆ ಬಂದು ಕುಳಿತುಕೊಳ್ಬಾರ್ದಾ? ಅದು ಹಾಗಲ್ಲ ಅಜ್ಜಿ, ನೀವು ಯಾವತ್ತೂ ಈ ಥರ ಬಂದು ಕೂತವ್ರಲ್ಲ ಅಲ್ವಾ, ಅದಕ್ಕೆ ಹೇಳಿದೆ. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳಿ ಅಜ್ಜಿ, ಏನು ಮಾತಾಡಬೇಕು? ನೀನೇನೆ ಕುಡಿದುಕೊಂಡು ಬಂದಿದ್ದೆ ಅಲ್ವಾ, ನನಗೆಲ್ಲ ವಿಷಯ ಗೊತ್ತಾಯಿತು. ಅದೇ ಎಲ್ಲ ಹೇಳಿದ್ಲು. ಅಜ್ಜಿ, ಅದು ಕುಡಿಬಾರ್ದಂತ ಅಂದ್ಕೊಂಡೆ, ಅದು ಫ್ರೆಂಡ್ ಜೊತೆ ಸೇರ್ಕೊಂಡು ಕುಡಿದ್ಬಿಟ್ಟೆ. ಫ್ರೆಂಡ್ಸ್ ಅಂತ ಅದೇ ನೀನು ಪ್ರೀತಿಸ್ತಿರೋ ಹುಡುಗಿನ? ನಿಮಗೆ ಯಾರು ಅದೇ ಹೇಳಿದ್ಲಾ? ನನಗೆ ಯಾರಾದರೂ ಹೇಳಿ, ವಿಷಯ ಗೊತ್ತಾಯ್ತಲ್ವಾ, ಅದು ಮುಖ್ಯ. ನಮ್ಮನ್ನು ಪ್ರೀತಿಸುವವರು ಯಾವತ್ತೂ ನಮ್ಮನ್ನು ಕೆಟ್ಟ ದಾರಿ ಕರೆದುಕೊಂಡು ಹೋಗಲ್ಲ. ಅವಳು ನಿಜವಾಗ್ಲೂ ನೀನನ್ನು ಪ್ರೀತಿಸ್ತಾ ಇದ್ದರೆ ನಿನಗೆ ಕುಡಿಸ್ತಾ ಇರಲಿಲ್ಲ. ಅವಳು ಕೆಟ್ಟವಳಾಗಿರೋದಕ್ಕೆ ನಿನಗೆ ಕುಡಿಸ್ಬಿಟ್ಟು ಕಳಿಸಿರೋದು. ಅಜ್ಜಿ, ಆದ್ಯಳ ಮಾತು ಕೇಳ್ಕೊಂಡು ನೇಹಳ ಬಗ್ಗೆ ಏನೇನು ಮಾತಾಡ್ಕೊ ಹೋಗ್ಬೇಡಿ. ಅವಳು ತುಂಬ ಒಳ್ಳೆಯವಳು, ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಾನು ಅವಳನ್ನು ಪ್ರೀತಿಸ್ತಾನೆ ಇಲ್ವೋ ಅಂತ ತಿಳಿದುಕೊಳ್ಳೋಕೆ ಟೆಸ್ಟ್ ಮಾಡಿದ್ಲು. ಅದರಲ್ಲಿ ಏನು ತಪ್ಪಿದೆ? ಅದನ್ನು ನೀವೆಲ್ಲ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಾ? ದೊಡ್ಡದು ಮಾಡ್ತಾ ಇಲ್ವೋ, ನೀನು ಕಣ್ಣು ತೆರೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ನಿಜವಾಗಿ ಪ್ರೀತಿಸೋರು ಯಾವತ್ತೂ ಯಾರನ್ನು ಟೆಸ್ಟ್ ಮಾಡಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಅವಳು ನಿನ್ನನ್ನು ಪ್ರೀತಿಸಲ್ಲ ಅಂತ. ಈಗಲೂ ಕಾಲ ಮಿಂಚಿಲ್ಲ, ನೀನು ಬದಲಾಯಿಸ್ಕೊ. ಯಾವುದೇ ಕಾರಣಕ್ಕೂ ಅವಳಿಗೆ ನಿನ್ನ ಪ್ರೀತಿಯ ವಿಚಾರವನ್ನು ಹೇಳಬೇಡ. ಇಷ್ಟು ದಿನ ಅವರಿಬ್ರು ನಾನು ತಲೆ ತಿಂತಾ ಇದ್ರು, ಈಗ ನೀವು ಕೂಡ ಶುರು ಹಚ್ಕೊಂಡ್ರ? ನಾಳೆ ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ನಾಳೆ ನಾನು ಅವಳಿಗೆ ಪ್ರಪೋಸ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋದನು. ಇದನ್ನು ನೋಡಿದ ನೀಲಮ್ಮರವರಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಈ ಹುಡುಗನಿಗೆ ಯಾವ ರೀತಿಯಿಂದ ಬುದ್ಧಿ ಹೇಳೋದು? ಹೇಳೋ ಮಾತನ್ನು ಕೇಳೋದೇ ಇಲ್ಲ ಅಂತಾನೆ. ಇವನಿಂದ ನನ್ನ ಮಗಳು ಮತ್ತು ಅಳಿಯನ ಜೀವನಕ್ಕೆ ತೊಂದರೆ ಆಗಬಾರ್ದು. ಇಬ್ಬರು ಕಷ್ಟಪಟ್ಟು ಮಕ್ಕಳನ್ನು ಸಾಕಿ ಬೆಳೆಸಿದ್ದಾರೆ. ಆದರೆ ಇವನು ನೋಡಿದ್ರೆ ಓದೋದು ಬಿಟ್ಟು ಪ್ರೀತಿ ಪ್ರೇಮ ಅಂತ ಹುಡುಗಿ ಇದ್ದು ಬಿದ್ದಿದ್ದಾನೆ. ಹುಡುಗಿ ಒಳ್ಳೆಯವಳಾಗಿದ್ರೆ ಸುಮ್ಮನೆ ಬಿಡ್ಬೋದಿತ್ತು. ಆದರೆ ಇವಳು ನನ್ನ ಮೊಮ್ಮಗನ ಜೀವನವನ್ನೇ ಹಾಳು ಮಾಡಿ ಹೊರಟಿರುವವಳು. ಇವಳಿಂದ ನನ್ನ ಮೊಮ್ಮಗನನ್ನು ಹೇಗೆ ರಕ್ಷಿಸಿಕೊಳ್ಳೋದು? ಇವನ ಪಾಡಿಗೆ ಇವನನ್ನು ಸುಮ್ಮನೆ ಬಿಟ್ಟರೆ ಇವನ ಜೀವನ ಹಾಳಾಗ್ಬೋದು. ಐಶ್ವರ್ಯ ಮತ್ತು ಅಭಿಷೇಕ್ ವಿಷಯ ತಿಳುವ ಮೊದಲು ಇವನನ್ನು ಹೇಗಾದರೂ ಮಾಡಿ ಅವಳ ಕಪಿಮುಷ್ಟಿಯಿಂದ ರಕ್ಷಿಸಿಕೊಳ್ಬೇಕು ಅಂತ ಅಂದುಕೊಳ್ಳತೊಡಗಿದರು. ದಿನ ಕಳೆದು ಅಗಸ್ತ್ಯ ನೇಹಾಳಿಗೆ ಪ್ರಪೋಸ್ ಮಾಡುವ ದಿನ ಬಂದೇ ಬಿಟ್ಟಿತು. ಗಗನ್, ಆದ್ಯ ಮತ್ತು ನೀಲಮ್ಮರವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಗಸ್ತ್ಯ ಅವರ ಮಾತನ್ನು ಕೇಳಕ್ಕೆ ರೆಡಿ ಇರಲಿಲ್ಲ. ಮೂವರು ಒಂದು ಕಡೆ ಭೇಟಿಯಾಗಿ ಮಾತನಾಡತೊಡಗಿದರು. ಅಜ್ಜಿ, ಈಗ ಏನು ಮಾಡೋದು? ಅಗು ನಮ್ಮ ಮಾತು ಕೇಳೋದೇ ಇಲ್ಲ ಅಂತಾನೆ. ಮಾತು ಕೇಳಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಅವನಿಗೇನು ಗೊತ್ತಾಗಲಿ ಅವಳು ಎಂಥವಳು ಅಂತ, ಆಗ ಅವನಿಗೇನು ಬುದ್ಧಿ ಬರುತ್ತೆ. ಅಲ್ಲ ಅಜ್ಜಿ, ಅವಳು ಇವತ್ತು ಅಗಸ್ತ್ಯನಿಗೆ ಅವಮಾನ ಮಾಡಿದ್ರೆ ಏನು ಮಾಡೋದು ಅಂತ ಗಗನ್ ಹೇಳಿದಾಗ ಬೇಜಾರಾದ ನೀಲಮ್ಮರವರು, ಏನು ಮಾಡೋಕ್ಕಾಗುತ್ತೆ ನೀನೇ ಹೇಳು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಕೈಲಿ ಏನಾದ್ರು ಮಾಡೋಕ್ಕಾಯ್ತಾ? ಇಲ್ಲ ಅಲ್ವಾ? ಕೆಲವರಿಗೆ ಕೆಟ್ಟ ಮೇಲೇ ಬುದ್ಧಿ ಬರುವುದು. ಇವನಿಗೂ ಕೂಡ ಅದೇ ರೀತಿ ಆಗುತ್ತೆ ಬಿಡು. ಅವಳು ಅವಮಾನ ಮಾಡಿದಾಗಲೇ ಒಂದು ಸರಿದಾರಿಗೆ ಬರೋದು. ಅಲ್ಲಿ ತನಕ ಕಾಯೋಣ ಬಿಡು. ಇವತ್ತು ಮಾತ್ರ ನೀವಿಬ್ಬರು ಅವನ ಜೊತೆಗೇನೇ ಇರಿ. ಅವನು ಮಾನಸಿಕವಾಗಿ ಕುಗ್ಗಿದಾಗ ಅವನಿಗೆ ಸಾಂತ್ವನ ಮಾಡೋಕ್ಕೆ ಯಾರಾದ್ರೂ ಬೇಕಲ್ವಾ? ಆಯಿತು ಅಜ್ಜಿ, ನಾವಿಬ್ಬರು ಅವನ ಜೊತೆಗೇನೆ ಇರ್ತೀವಿ. ಸರಿ, ಈಗ ನೀವಿಬ್ಬರು ಕಾಲೇಜಿಗೆ ಹೊರಡಿ. ಅವನು ಬೇಗ ಹೊರಡಿ ಆಯಿತು, ನೀವು ಕೂಡ ಬೇಗ ಹೊರಡಿ. ಆಯಿತು ಅಜ್ಜಿ ಅಂತ ಹೇಳಿ ಅವರಿಬ್ಬರು ಕಾಲೇಜಿಗೆ ಹೊರಟರು. ಇತ್ತ ಕಾಲೇಜಿಗೆ ಬಂದ ಅಗಸ್ತ್ಯ ತುಂಬ ಖುಷಿಯಾಗಿದ್ದನು. ಮರೆಯಲ್ಲಿ ಸನ್ನಿ ಜೊತೆ ನಿಂತಿದ್ದ ನೇಹ ಇವನನ್ನೇ ಗಮನಿಸುತ್ತಿದ್ದಳು. ಸನ್ನಿ, ಲುಕ್ ಎಟ್ ಹಿಮ್. ಅವನ ಮುಖದಲ್ಲಿ ಅದೆಷ್ಟು ಸಂತೋಷ ಇದೆ.
ಪಾಪ ಈ ಸಂತೋಷ ಜಾಸ್ತಿ ಹೊತ್ತು ಇರಲ್ಲ ಅಂತ ಅವನಿಗೇನೆ ಗೊತ್ತಿಲ್ಲ. ಹೌದು, ಅವ್ನು ನಿಂಗೆ ಯಾವಾಗ ಪ್ರಪೋಸ್ ಮಾಡ್ತಾನೆ? ಲಂಚ್ ಅವರೆಲ್ಲ ಪ್ರಪೋಸ್ ಮಾಡಿ ಕೇಳಿದ್ದೇನೆ. ಎಲ್ಲರೂ ಲಂಚಿಗೆ ಹೋಗೋ ಮೊದಲು ಅವರೆಲ್ಲರೂ ಎದುರು ನನಗೆ ಪ್ರಪೋಸ್ ಮಾಡ್ತಾನೆ. ನೀನು ಮಾತ್ರ ನನ್ನ ಜೊತೆಗೇನೆ ಇರಬೇಕು. ಎಲ್ಲರೆದುರು ನಾನು ಅವನಿಗೆ ಇನ್ಸಲ್ಟ್ ಮಾಡುವಾಗ ನೀನು ಕೂಡ ನನಗೆ ಸಾಥ್ ಕೊಡಬೇಕು. ನೀನು ಕೇಳೋದು ಹೆಚ್ಚಾ, ನಾನು ಬರೋದು ಹೆಚ್ಚಾ? ಇವತ್ತು ಅವನಿಗೆ ಯಾವ ರೀತಿ ಇನ್ಸಲ್ಟ್ ಮಾಡ್ತೀನಿ ಅಂದರೆ ಅವನ ನೆತ್ತಿಯಲ್ಲೂ ಕೂಡ ಬೆಚ್ಚಿ ಬಿಡಬೇಕು, ಆ ಥರ ಮಾಡ್ತೀನಿ. ಯು ಡೋಂಟ್ ವರಿ ನೇಹಾ, ಇವತ್ತು ನಿನ್ನ ಕನಸನ್ನು ನನಸು ಮಾಡೋ ಜವಾಬ್ದಾರಿ ನಂದು. ಇವತ್ತು ನಾನು ತುಂಬ ಖುಷಿಯಲ್ಲಿದ್ದೀನಿ. ನನ್ನ ಶತ್ರು ಇವತ್ತು ನನ್ನ ಕಾಲು ಹತ್ತಿರ ಬಿದ್ದಿರ್ತಾನೆ. ಓಕೆ ಸನ್ನಿ, ಅವನು ನನ್ನನ್ನೇ ಹುಡುಕ್ತಾ ಇದ್ದಾನೆ, ನಾನು ಅವನ ಹತ್ತಿರ ಹೋಗ್ತೀನಿ ಅಂತ ಹೇಳಿದ ಅವಳು ಸೀದಾ ಅಗಸ್ತ್ಯನ ಹತ್ತಿರ ಬಂದಳು. ಅವನು ಅವಳ ಹತ್ತಿರ ಬರತೊಡಗಿದಾಗ ಅವನಿಗೆ ತುಂಬಾ ಖುಷಿಯಾಗತೊಡಗಿತು. ಅವಳ ಮೋಸದ ಅರಿವು ಇಲ್ಲದ ಅವನು ಅವಳಿಗೆ ಪ್ರಪೋಸ್ ಮಾಡಲು ತುದಿಗಾಲಲ್ಲಿ ನಿಂತಿದ್ದನು. ಕತೆ ಮುಂದುವರಿಯುವುದು. ಅಗಸ್ತ್ಯನಿಗೆ ನೇಹಾಳ ಮೋಸದಾಟ ಗೊತ್ತಾದಾಗ ಅವನು ಯಾವ ರೀತಿ ವರ್ತಿಸುತ್ತಾನೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.